Hi, my dear students. I am your Dhananjay sir. All of you welcome to our LKS Navodaya and Sainik YouTube channel ಗೆ ನಿಮ್ಗೆಲ್ರಿಗೂ ಸ್ವಾಗತ ಕೊಡ್ತಾ ಇವತ್ತೊಂದು ಬ್ಯೂಟಿಫುಲ್ ಆದ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ಅದು ಯಾವುದಪ್ಪ ಅಂದ್ರೆ ಯಾರೆಲ್ಲ ಈ ವರ್ಷ 5ನೇ ತರಗತಿ ಬರ್ದಿರುವಂತ ವಿದ್ಯಾರ್ಥಿಗಳಿಗೆ ಈ ವರ್ಷ 5ನೇ ಕ್ಲಾಸ್ ಎಕ್ಸಾಮ್ ಬರ್ದಿದ್ದೀರಲ್ವಾ ಅಂತ ವಿದ್ಯಾರ್ಥಿ ನೆಕ್ಸ್ಟ್ 6ನೇ ತರಗತಿಗೆ ಹೋಗ್ತಿದ್ದೀರಲ್ಲ ಆ ವಿದ್ಯಾರ್ಥಿಗೆ ಒಂದು ಸುವರ್ಣ ಅವಕಾಶ. ಏನ್ ಹೇಳ್ರಿ, ಏನಪ್ಪಾ ಅಂದ್ರೆ ಯಾರೆಲ್ಲ ನೀವು ನವೋದಯ ಎಕ್ಸಾಮ್ ಬರ್ದಿರಲ್ವಾ? ಹ್ಞೂ ಸರ್ ಬರ್ದೀವಿ. ಮುರಾರ್ಜಿ ಬರ್ದಿರಾ? ಹ್ಞೂ ಸರ್. ಸೈನಿಕ್ ಬರ್ದಿರಾ? ಹ್ಞೂ ಸರ್. ಬರ್ದಿಲ್ವಾ? ನೋ ಪ್ರಾಬ್ಲಮ್ ಸರ್. ಇನ್ನೊಂದು ಅವಕಾಶ ಇದೆ. ಯಾವ ಅವಕಾಶ ಸರ್ ಅದು? ಅದಕ್ಕಿಂತ ಮೊದಲು ಅದು ಯಾವ ಎಕ್ಸಾಮು ಅಂತ ಹೇಳ್ತೀನಿ, ಹೇಳ್ಬೇಕಾ? ಎಸ್, ಯಾವ ಎಕ್ಸಾಮ್ ಹೇಳ್ರಿ? ಪ್ರತಿಷ್ಠಿತ ಶಾಲೆಗಳಿಗೆ ಪ್ರತಿಷ್ಠಿತ ಶಾಲೆ ಎಕ್ಸಾಮ್ಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಅದು ಯಾವಾಗ ಅಪ್ಲಿಕೇಶನ್ ಹಾಕೋದು, ಎಲ್ಲ ಅಪ್ಲಿಕೇಶನ್ ಹಾಕೋದು, ಹೇಗ್ ಹಾಕೋದು, ಎಕ್ಸಾಮ್ ಯಾವಾಗ, ಪ್ರತಿಯೊಂದು ಮಾಹಿತಿನ ನಾನು ಪಿನ್ ಟು ಪಿನ್ ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಅಲ್ಲೇ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡ್ರಿ. ಬೆಲ್ ಬಟನ್ ನ ಒತ್ತಿ ಅಲ್ಲಿ ಎಲ್ಲ ಅಂತ ಕ್ಲಿಕ್ ಮಾಡ್ಕೊಳ್ರಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಕ್ಲಾಸಸ್ ಕೂಡ ನಿಮಗೆ ಯಾವಾಗ ನಾನು ಅಪ್ಲೋಡ್ ಮಾಡಿದ ತಕ್ಷಣ ತೋರಿಸ್ಬಿಡುತ್ತೆ. ಹಾಗಾಗಿ ನೀವೇನ್ ಮಾಡ್ಕೊಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪ್ರತಿ ಒಂದು ಇನ್ಫಾರ್ಮೇಶನ್ ಕೂಡ ನಿಮಗೆ ಫ್ರೀ ಆಗಿ ಬರ್ತಾ ಇರುತ್ತೆ. ಹಾಗಾದ್ರೆ ಬರ್ರಿ, ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ವಾ? ಎಸ್, ಈಗ ಬನ್ನಿ. ಯಾವ್ದಪ್ಪ ಸರ್ ಅದು ಎಕ್ಸಾಮ್ ಅಂದ್ರೆ? ಪ್ರತಿಷ್ಠಿತ ಎಕ್ಸಾಮು ಸರ್. ಹೌದು ಸರ್, ಪ್ರತಿಷ್ಠಿತ ಎಕ್ಸಾಮ್. ಹಾಗಂದ್ರೆ ಏನು ಸರ್? ಇಲ್ಲಿ ನೋಡಿ, ಯಾರೆಲ್ಲ ಈ ಎಕ್ಸಾಮ್ ನ ಬರೀಬಹುದು ಅಂದ್ರೆ ನೋಡಿ, 2025 ಮತ್ತು 26ನೇ ಸಾಲಿಗೆ ಆಯಾ ಜಿಲ್ಲಾ ವ್ಯಾಪ್ತಿಯಲ್ಲಿನ, ಅಂದ್ರೆ ಈಗ ನೀವು ದಾವಣಗೆರೆಯಲ್ಲಿ ಓದ್ತಿದ್ದೀರಾ, ನೀವು ದಾವಣಗೆರೆ ಜಿಲ್ಲೆಯ ವ್ಯಾಪ್ತಿಯಲ್ಲಿ, ಚಿಕ್ಕಮಗಳೂರಲ್ಲಿ ಓದ್ತಿದ್ದೀರಾ, ನೀವು ಚಿಕ್ಕಮಗಳೂರು ಜಿಲ್ಲೆಯ ಆಯಾ ಜಿಲ್ಲಾ ವ್ಯಾಪ್ತಿಯಲ್ಲಿನ ಪ್ರತಿಷ್ಠಿತ ಶಾಲೆಗಳಿಗೆ, ಆಯಾ ಜಿಲ್ಲೆಗಳ ಪ್ರತಿಷ್ಠಿತ ಶಾಲೆಗಳು ಅಂತ ಬರ್ತಾವಪುಟ. ಏನ್ ಸರ್ ಪ್ರತಿಷ್ಠಿತ ಶಾಲೆಗಳು ಅಂದ್ರೆ? ಪ್ರೈವೇಟ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಶಾಲೆಗಳಿರ್ತಾವು. ಆ ಶಾಲೆಯಲ್ಲಿ ಸರ್ಕಾರದಿಂದ ಏನ್ ಮಾಡ್ತಾರೆ, ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಅರ್ಹ ಪರೀಕ್ಷೆಯ ಮೂಲಕ ಪ್ರವೇಶಾವಕಾಶ ಕಲ್ಪಿಸುವ ಬಗ್ಗೆ. ಅಂದ್ರೆ ಆ ಶಾಲೆಗೆ ಫೀಸ್ ನ ಸರ್ಕಾರದವ್ರು ಕಟ್ತಾರೆ. ಆದ್ರೆ ಅದನ್ನ ಆಯ್ಕೆ ಹೇಗ್ ಮಾಡ್ತಾರೆ? ಯಾವ ಮಕ್ಕಳಿಗೆ ಅಲ್ಲಿ ಅಡ್ಮಿಷನ್ ಸಿಗ್ತವೆ? ಎಲ್ಲಾ ಮಕ್ಕಳು ಅಪ್ಲಿಕೇಶನ್ ಹಾಕಿದ ಎಲ್ಲಾ ಮಕ್ಕಳು ಬರೀಬಹುದಾ? ಇಲ್ಲ. ಅಪ್ಲಿಕೇಶನ್ ಹಾಕಿದ ಎಲ್ಲಾ ಮಕ್ಕಳಿಗೆ ಎಕ್ಸಾಮ್ ಕೊಡ್ತಾರೆ. ಅದರಲ್ಲಿ ಕ್ವಾಲಿಫೈ ಆದಂತ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಕೇವಲ 40 ವಿದ್ಯಾರ್ಥಿಗಳಿಗೆ ಒಂದು ಜಿಲ್ಲೆಯಲ್ಲಿ ಅವಕಾಶ ಇರೋದ್ರಿಂದ ನೀವೇನ್ ಮಾಡ್ಬೋದು, ನೀವು ಎಕ್ಸಾಮ್ ನ ಅಟೆಂಡ್ ಮಾಡಿ. ಈ ಮುರಾರ್ಜಿ ಎಕ್ಸಾಮ್ ಬರ್ದಿರಲ್ವಾ, ನವೋದಯ ಎಕ್ಸಾಮ್, ಅದೇ ತರ ಅದು ಎಕ್ಸಾಮ್ ಇರುತ್ತೆ. ಹಾಗಾದ್ರೆ ಏನ್ ಸರ್ ಅದನ್ನ ಹೇಗೆ ಸರ್ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೋದು ಹೆಂಗೆ ನೋಡಿ, ಅದ್ರ ಬಗ್ಗೆ ಇದು ನೋಟಿಫಿಕೇಶನ್, ಇದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿನೂ ನಾನು ಹೇಳ್ತೀನಿ ನಿಮಗೆ. ನೋಡಿ, ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಸರ್ಕಾರದ ಆದೇಶದನ್ವಯ 2025 ಮತ್ತು 2026ನೇ ಸಾಲಿಗೆ 2025 ಮತ್ತು 2026ನೇ ಸಾಲಿಗೆ ಶಾಲೆಗೆ ಪ್ರತಿಷ್ಠಿತ ಶಾಲೆ ಯೋಜನೆ ಅಡಿ, ಒಂದು ಪ್ರತಿಷ್ಠಿತ ಶಾಲೆ ಯೋಜನೆ ಅಂತಾನೆ ಇದೆ. ಅದರ ಅಡಿಯಲ್ಲಿ ಪರಿಶಿಷ್ಟ ಜಾತಿಯ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವ ಅರ್ಹತಾ ಪರೀಕ್ಷೆಗೆ ಆನ್ಲೈನ್ ಮುಖಾಂತರ ನೋಂದಣಿ ಮಾಡಿಕೊಳ್ಳಲು ಹಾಗೂ ಆಯ್ಕೆ ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನು ಈ ಕೆಳಗೆ ನೀಡಿರುವ ವೇಳಾಪಟ್ಟಿಯಂತೆ ಕ್ರಮವಹಿಸಲು ಕೋರಿದೆ. ಅಂದ್ರೆ ಯಾವ ತರಹದ ಪ್ರೋಸೆಸ್ ಹೇಗ್ ನಡಿಬೇಕು, ಯಾವಾಗ ಯಾವಾಗ ಅಪ್ಲಿಕೇಶನ್ ಹಾಕೋದು, ಯಾವಾಗ ಎಕ್ಸಾಮ್, ಸಂಪೂರ್ಣ ಮಾಹಿತಿನ ಅವ್ರು ಕೊಟ್ಟಿದ್ದಾರೆ. ಹಾಗಾದ್ರೆ ಬರ್ರಿ, ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸುವುದು. ಅಪ್ಲಿಕೇಶನ್ ಯಾವಾಗ ಹಾಕ್ಬೇಕು ಅಂದ್ರೆ 15ನೇ ತಾರೀಕು 4ನೇ ತಿಂಗಳು, ಅಂದ್ರೆ ಏಪ್ರಿಲ್ 15, 2025ರಿಂದ ಇದೇ ತಿಂಗಳು ಏಪ್ರಿಲ್ ಇಂದ ಅಪ್ಲಿಕೇಶನ್ ಕೊಡ್ತಾರೆ, 15ನೇ ತಾರೀಕಿಂದ. ಹಾಗಾದ್ರೆ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಯಾವಾಗ ಸರ್? ನಾವು ಡಾಕ್ಯುಮೆಂಟ್ಸ್ ಕೆಲವೊಂದಿಲ್ಲ ರೆಡಿ ಮಾಡಿಸ್ಕೋಬೇಕು. ಹಾಕೋದಂದ್ರೆ ಲಾಸ್ಟ್ ಡೇಟ್ ಯಾವಾಗ ಅಂದ್ರೆ 3ನೇ ತಾರೀಕು ಲಾಸ್ಟ್ ಡೇಟ್ ಆಗತ್ತೆ. ನೋಡಿ, 3ನೇ ತಾರೀಕು. ಮತ್ ನೀವು 3ನೇ ತಾರೀಕು ಆದ್ಮೇಲೆ ಅಪ್ಲಿಕೇಶನ್ ಹಾಕಕ್ ಬರಲ್ಲ, ಹುಷಾರು. ಈ ತಿಂಗಳ 15ರಿಂದ ಮುಂದಿನ ತಿಂಗಳ ಮೇ 3ರವರೆಗೆ ಅವಕಾಶ. ಹಾಗಾದ್ರೆ ಅರ್ಜಿ ಅವ್ರೇನೋ ಪರಿಶೀಲನೆ ಎಲ್ಲ ಮಾಡ್ಕೊಂತಾರೆ. ಸರ್ ಎಕ್ಸಾಮ್ ಯಾವಾಗ ಸರ್? ಹಾಗಾದ್ರೆ ಎಕ್ಸಾಮು ಪ್ರವೇಶ ಪರೀಕ್ಷೆ ದಿನಾಂಕ 9/5/2025, ಅಂದ್ರೆ 9ನೇ ತಾರೀಕು ಮೇ 9ಕ್ಕೆ ಎಕ್ಸಾಮು. ಈ ತಿಂಗಳ 15ಕ್ಕೆ ಅಪ್ಲಿಕೇಶನ್ ಸ್ಟಾರ್ಟು, ಮುಂದಿನ ತಿಂಗಳ ಮೇ 3ಕ್ಕೆ ಅಪ್ಲಿಕೇಶನ್ ಕ್ಲೋಸು, 9ನೇ ತಾರೀಕು ಎಕ್ಸಾಮು, 13ನೇ ತಾರೀಕು ಫಲಿತಾಂಶ ಘೋಷಣೆ, ಮುಂದಿನ ತಿಂಗಳ ಮೇ 15ಕ್ಕೆ ರಿಸಲ್ಟ್ ಬರುತ್ತೆ. ಇದೇ ಪ್ರತಿಷ್ಠಿತ ಶಾಲೆಗಳಿಗೆ ರಿಸಲ್ಟ್ ಬರುತ್ತೆ. ಅರ್ಹ ವಿದ್ಯಾರ್ಥಿಗಳನ್ನು ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಿಕೊಳ್ಳುವುದು. 17/5/2025 ಮೂಲಕ ಕೌನ್ಸಿಲಿಂಗ್. 17ನೇ ತಾರೀಕು ಕೌನ್ಸಿಲಿಂಗು, 31ನೇ ತಾರೀಕು ಅಡ್ಮಿಷನ್ನು. ಮುಗೀತು, ಒಂದೇ ತಿಂಗಳಲ್ಲಿ ಎಲ್ಲ ಕ್ಲೋಸ್.
1.5 ತಿಂಗಳು, ಈ ತಿಂಗಳು 15ಕ್ಕೆ ಸ್ಟಾರ್ಟ್ ಆಗಿ ಮುಂದಿನ 31ಕ್ಕೆ ಎಲ್ಲ ಪ್ರೋಗ್ರೆಸ್ ಕ್ಲಿಯರ್. ಅರ್ಜಿ ಪ್ರಾರಂಭ 15ನೇ ತಾರೀಕು ಏಪ್ರಿಲ್. ಮೇ 3 ಕೊನೆಯ ದಿನಾಂಕ. ಮೇ 9 ಎಕ್ಸಾಮು. ಮೇ 9 ಎಕ್ಸಾಮ್ ಆಯ್ತು ಅಂದ್ರೆ 13ನೇ ತಾರೀಕು ರಿಸಲ್ಟ್, 17ನೇ ತಾರೀಕು ಕೌನ್ಸಿಲಿಂಗ್, 31ಕ್ಕೆ ಅಡ್ಮಿಷನ್ ಕ್ಲೋಸ್. ಹಾಗಾದ್ರೆ ಸರ್ ಇದು ಅಪ್ಲಿಕೇಶನ್ ಹಾಕೋದು ಎಲ್ಲಿ ಸರ್, ಹೇಗೆ ಅಪ್ಲಿಕೇಶನ್ ತಗೊಳೋದು? ಅಪ್ಲಿಕೇಶನ್ ಹಾಕೋದು ಆನ್ಲೈನ್ ಅಲ್ಲಿ ಹಾಕ್ಬೋದಾ, ಎಲ್ ಬೇಕಾದ್ರೂ ಹಾಕ್ಬೋದಾ, ಯಾವುದೇ ಕಂಪ್ಯೂಟರ್ ಹಾಕ್ಬೋದಾ? ಇಲ್ಲ, ಎಲ್ ಬೇಕಲ್ಲಿ ಹಾಕಕ್ ಬರಲ್ಲ ಈ ಅಪ್ಲಿಕೇಶನ್, ಎಲ್ ಬೇಕಲ್ಲೂ ಸಿಗೋದು ಇಲ್ಲ. ಹಾಗಾದ್ರೆ ಇದನ್ನ ಏನ್ ಮಾಡ್ಬೇಕು ಸರ್, ಇದನ್ನ ಏನ್ ಮಾಡೋದು ಬೇಕು ಅನ್ನೋದಕ್ಕಿಂತ ಮುಂಚೆ ಇನ್ನೊಂದು ಬಹಳ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ಅದು ಏನ್ ಗೊತ್ತಾ, ಅದು ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂದ್ರೆ ಇದು. ಈಗ ಯಾರೆಲ್ಲ ನೋಡಿ, ಈಗ ನಿಮ್ಮ ಮಕ್ಕಳು ಯಾರೆಲ್ಲ ಈಗ 2ನೇ ಕ್ಲಾಸ್ ಮುಗಿಸಿ 3ನೇ ಕ್ಲಾಸಿಗೆ ಹೋಗ್ತಿದಾರೋ, 3ನೇ ಕ್ಲಾಸ್ ಮುಗಿಸಿ 4ನೇ ಕ್ಲಾಸಿಗೆ ಹೋಗ್ತಿದಾರೋ, 4ನೇ ಕ್ಲಾಸ್ ಮುಗಿಸಿ 5ನೇ ಕ್ಲಾಸಿಗೆ ಹೋಗ್ತಿದಾರೋ ಅಂತ ಮಕ್ಕಳಿಗೆ ಒಂದು ಸುವರ್ಣ ಅವಕಾಶ. ಈಗ ಸಮ್ಮರ್ ಅಲ್ಲಿ ಹಾಲಿಡೇಸ್ ಅಲ್ಲಿ ನಾವು ಸಮ್ಮರ್ ಕ್ಯಾಂಪ್ ಅಂತ ಮಾಡ್ತೀವಿ. 2 ತಿಂಗಳ ಸಮ್ಮರ್ ಕೋರ್ಸ್, 2 ತಿಂಗಳ ಸಮ್ಮರ್ ನವೋದಯ ಫುಲ್ ಕೋರ್ಸ್ ಅಂತಾನೆ ಮಾಡ್ತೀವಿ, 2 ತಿಂಗಳ ಸೈನಿಕ್ ಕೋರ್ಸ್ ಅಂತಾನೆ ಮಾಡ್ತೀವಿ. ಯಾರಿಗೆಲ್ಲ ಹಾಸ್ಟೆಲಿಗೆ ರೆಸಿಡೆನ್ಸಿಯಲಿಗೆ ಅಷ್ಟು ದೂರದಿಂದ ಬಿಡಕ್ ಆಗಲ್ವೋ, ಯಾರಿಗೆಲ್ಲ ಹಾಸ್ಟೆಲಿಗೆ ಬಿಟ್ಟು ಓದಿಸ್ತೀವಿ, ಸಾಮರ್ಥ್ಯ ಇದೆ ಸರ್, ಪರವಾಗಿಲ್ಲ 2 ತಿಂಗಳು ರಜೆ ಇದೆ, ನಾವು 2 ತಿಂಗಳು ಕೋರ್ಸ್ ಮಾಡಿಸ್ತೀವಿ ಅನ್ನೋದಿದ್ರೆ 100% ನೀವು ನಮ್ಮ ನಂಬರ್ 97411 ಇಲ್ಲಿದೆ ನೋಡ್ರಿ, 9741183187ಗೆ ಕಾಲ್ ಮಾಡ್ಬೋದು. ಆದ್ರೆ ಸರ್ ನಮಗೆ ಅಷ್ಟೊಂದು ದುಡ್ಡು ಕಟ್ಟಕ್ಕಾಗಲ್ಲ, ಅಷ್ಟೊಂದು ದೂರ ಇದೆ, ನಾವು ಬರಕ್ಕಾಗಲ್ಲ, ತಂದೆ ತಾಯಿಗಳು ಕೂಲಿ ಗೀಲಿ ಮಾಡ್ಕೊಂಡಿದೀವಿ, ಕೂಲಿ ನಾಲಿ ಮಾಡ್ಕೊಂಡಿದೀವಿ. ಆದ್ರೆ ಬಡ ಮಕ್ಕಳು ನಾವೇನೋ ಬಡವರಾದ್ವಿ, ನಮ್ಮ ಮಕ್ಕಳು ಅದೇ ತರ ಇರಬಾರ್ದು, ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು ಅಂತ ಆಸೆ ಇದ್ರೆ ಅಂತ ಮಕ್ಕಳಿಗೋಸ್ಕರ ಅಂತಾನೆ ಬಡ ವಿದ್ಯಾರ್ಥಿಗಳ ಮನೆ ಕೋಚಿಂಗ್ ಅಂತ ಈ ಸರಿ ನಾನು ಆನ್ಲೈನ್ ತರಗತಿಯಲ್ಲಿ, ಆನ್ಲೈನ್ ಅಲ್ಲಿ ನೋಡಿ, ಆನ್ಲೈನ್ ಅಲ್ಲಿ ನಾನೇ ಹೇಳ್ತೀನಿ, ಆನ್ಲೈನ್ ಅಲ್ಲಿ ಸಕ್ಸಸ್ ಆಗೋದು ಬಹಳ ಕಡಿಮೆ. ಆದ್ರೆ ಹಂಗಂತ ಸಕ್ಸಸ್ ಆಗದೆ ಇರೋರು ಯಾರು ಇಲ್ಲ ಅಂತಲ್ಲ, ಆನ್ಲೈನ್ ಅಲ್ಲೂ ಪಾಸ್ ಆಗಿರುವಂತ ತುಂಬಾ ವಿದ್ಯಾರ್ಥಿಗಳಿದ್ದಾರೆ. ನಮ್ಮ ವಿದ್ಯಾರ್ಥಿಗಳೇ ಹೋದ್ಸಲ 2 ಆನ್ಲೈನ್ ಅಲ್ಲಿ ಸೆಲೆಕ್ಷನ್ ಆದ್ರು. ಡೈಲಿ 1 ಗಂಟೆ ಮಾತ್ರ ಪಾಠ ಕೇಳ್ತಾರೆ, ಆದ್ರೆ ಡೈಲಿ ರಾತ್ರಿ 1 ಗಂಟೆ, ಬೆಳಿಗ್ಗೆ 1 ಗಂಟೆ ಸ್ಕೂಲ್ ಸಿಲೆಬಸ್ ಜೊತೆ ಇದನ್ನು ಸಹ ಓದಿದ್ರೆ 100% ಪಾಸ್ ಆಗೋ ಎಲ್ಲಾ ಚಾನ್ಸಸ್ ಇದೆ. ಈಗ ನಿಮಗೆ ಇರೋದು 10 ತಿಂಗಳು ಟೈಮ್ ಇದೆ. ಎಷ್ಟು ತಿಂಗಳು? 10 ತಿಂಗಳು. ನೋಡಿ, ಈಗ 2 ತಿಂಗಳು ಆಟ ಆಡಕ್ ಬಿಟ್ಬಿಡ್ತೀರಿ, ಅವ್ರ ಜೊತೆ ನೀವು ಊರಿಗೆ ಹೋಗ್ಬಿಡ್ತೀನಿ. ಆದ್ರೆ ಆಮೇಲೆ ಸ್ಕೂಲ್ ಸ್ಟಾರ್ಟ್ ಆಗತ್ತೆ, ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಸ್ಕೂಲಿಂದ ಓದು, ಆನ್ಲೈನ್ ಓದು, ಸ್ಕೂಲಿಂದ ಓದು, ಇದನ್ನು ಓದು ಅಂತೀರಾ. ದಯವಿಟ್ಟು ಆ ತಪ್ಪು ಮಾಡಬೇಡಿ. ನೀವೇನ್ ಮಾಡ್ರಿ, ಯಾರಿಗೆಲ್ಲ ಆಸೆ ಇದೆ, ನಾನು ಈ ಕೋರ್ಸ್ ಮಾಡಿರೋ ಉದ್ದೇಶನೇ ನೋಡ್ರಿ, 1 ವರ್ಷಕ್ಕೆ ಕೇವಲ 3000. ಅಂದ್ರೆ ನೋಡಿ, 10 ತಿಂಗಳು ಕೋರ್ಸಿಗೆ 3000 ಡಿವೈಡೆಡ್ ಬೈ 10 ಅಂದ್ರೆ ಈ ಜೀರೋ ಕ್ಯಾನ್ಸಲ್ ಮಾಡಿದ್ರೆ ತಿಂಗಳಿಗೆ 300 ರೂಪಾಯಿ, ತಿಂಗಳಿಗೆ 300 ರೂಪಾಯಿ ಬೀಳತ್ ನಿಮಗೆ. ತಿಂಗಳಿಗೆ 300 ರೂಪಾಯಿ. ಒಂದು ತಿಂಗಳು ಪಾಠ ಮಾಡೋದಕ್ಕೆ ಜಸ್ಟ್ 300 ರೂಪಾಯಿ ನಿಮ್ ಕೈಲಿ ಕಟ್ಟಕ್ಕಾಗಲ್ವಾ? ಕಟ್ಟಬಹುದು. ಯಾಕೆ ಹೇಳಿ, ನಾನು ಫ್ರೀ ಮಾಡ್ಬಿಡ್ತಿದ್ದೆ, ಫ್ರೀ ಕ್ಲಾಸ್ ಮಾಡ್ತಿದ್ದೆ. ಆದ್ರೆ ಯಾಕೆ ಮಾಡಲ್ಲ ಅಂದ್ರೆ, ಫ್ರೀ ಆಗಿ ಏನೇ ಸಿಕ್ಕರು ಅದಕ್ಕೆ ವ್ಯಾಲ್ಯೂ ಇರಲ್ಲ. ನಾನು ಫ್ರೀ ಆಗಿ ಪಾಠ ಮಾಡಿದ್ರೆ ನಾನು ಲೇಜಿ ಆಗ್ತೀನಿ, ಫ್ರೀ ಆಗಿ ನೀನ್ ಪಾಠ ಕೇಳಿದ್ರೆ ನೀವು ಕೂಡ ಲೇಜಿ ಆಗ್ತೀರಾ. ಅದಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಮಿನಿಮಮ್ ಫೀಸ್, ಕೂಲಿ ಮಾಡ್ಕೊಂಡಿರೋರು ಕೂಡ ಕಟ್ಟಿ ಓದಿಸ್ಬೋದು. ಕೂಲಿ ಮಾಡ್ಕೊಂಡಿರೋರು, ಆಟೋ ಓಡಿಸೋರು, ಅವ್ರ ಇವ್ರ ಮನೆ ಕೆಲಸ ಮಾಡೋರು ತುಂಬಾ ಜನ ಇದಾರಪ್ಪ, ಎಲ್ಲ ದುಡ್ಡು ಇರೋರಿಲ್ಲ. ಇದೇ ಕೋರ್ಸ್ನ ನಾನು ಹೋದ ವರ್ಷ 12,000 ರೂಪಾಯಿಗೆ 1 ಇಯರ್ ಕ್ಲಾಸ್ ಮಾಡಿದ್ದೀನಿ, 10,000 ರೂಪಾಯಿಗೆ 1 ಇಯರ್ ಕ್ಲಾಸ್ ಮಾಡಿದ್ದೀನಿ, ಆದ್ರೆ 1 ಇಯರ್ ಕೋರ್ಸ್ ಮಾಡಿದ್ದೀನಿ. ಆದ್ರೆ ಈಗ ತುಂಬಾನೇ ಕಡಿಮೆ ಬೆಲೆ ಮಾಡಿದ್ದೀನಿ. ಕಾರಣ ಏನಂದ್ರೆ, ತುಂಬಾ ಬಡ ವಿದ್ಯಾರ್ಥಿಗಳಿದ್ದಾರೆ, ತುಂಬಾ ಬಡ ಮಕ್ಕಳಿದ್ದಾರೆ. ಅಂತ ವಿದ್ಯಾರ್ಥಿಗಳು ನಾವು ಕೂಡ ನವೋದಯ ಶಾಲೆಗೆ ಹೋಗ್ಬೇಕು, ನಾವು ಕೋಚಿಂಗ್ ತಗೊಳಕ್ ಆಗಲ್ಲ. ಅಷ್ಟು ಒಂದು 60,000, 70,000, 80,000 ರೂಪಾಯಿ ಕೋಚಿಂಗ್ ಸೆಂಟರ್ಗಳ ಫೀಸ್ ಅಲ್ವಾ, ನಾನು ಕೋಚಿಂಗ್ ಸೆಂಟರ್ಲೇ ಪಾಠ ಮಾಡೋದಲ್ವಾ. ಹಾಗಾದ್ರೆ ಅಂತ ಒಳ್ಳೆ ಪಾಠನ ಜಸ್ಟ್ ನಾನು ಡೈಲಿ ನಿಮ್ಮ ಮನೆಯ ಮೊಬೈಲ್ ಅಲ್ಲಿ ಪ್ರತಿದಿನ 1 ಗಂಟೆ ಲೈವ್ ಕ್ಲಾಸ್ ತಗೊಂತೀನಿ. ಹಾಗಾಗಿ ಇಂಥ ಆಫರು, ಇಂಥ ಒಂದು ಒಳ್ಳೆ ಅವಕಾಶ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಯಾರ ಮಕ್ಕಳಿಗೆ ನಾವು ನವೋದಯ, ನಮ್ಮ ಮಕ್ಕಳು ಕೂಡ ನವೋದಯ ಶಾಲೆ, ಪ್ರತಿಷ್ಠಿತ ಶಾಲೆ, ಸೈನಿಕ್ ಶಾಲೆ, ಮುರಾರ್ಜಿ ಶಾಲೆಗಳಲ್ಲಿ ಓದ್ಬೇಕು ಅಂತ ಆಸೆ ಇದೆ, ಪ್ರತಿದಿನ 1 ಗಂಟೆ ನೀವೇನ್ ಮಾಡ್ರಪ್ಪ ಅಂದ್ರೆ LKS ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ. ಈ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಯಾವ್ದ್ರಲ್ಲಿ? ಪ್ಲೇ ಸ್ಟೋರ್ ಅಲ್ಲಿ ಇದೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮಗೆ 1 ವರ್ಷಕ್ಕೆ 3,000 ರೂಪಾಯಿ ನಿಮಗೆ ಸಬ್ಸ್ಕ್ರೈಬ್ ಕೇಳುತ್ತದು. ಅದನ್ನ ನೀವು ಸಬ್ಸ್ಕ್ರೈಬ್ ಆಗ್ಬಿಟ್ರಿ ಅಂದ್ರೆ 1 ವರ್ಷದವರೆಗೂ ನಾನು ಮಾಡೋ ಪ್ರತಿಯೊಂದು ಕ್ಲಾಸಸ್ ಕೂಡ ನೀವು ಕೇಳ್ಬೋದು. ಜೊತೆಗೆ ರೆಕಾರ್ಡಿಂಗು ಇರುತ್ತೆ ಅದರಲ್ಲಿ. ನಾನು ಇವತ್ತು ಮಾಡಿದೀನಿ ಅಂತ ತಿಳ್ಕೊಳ್ರಿ, ಅದನ್ನ ಇನ್ನೊಂದು ತಿಂಗಳು ಬಿಟ್ಟು ಆ ಚಾಪ್ಟರ್ ಅರ್ಥ ಆಗಿಲ್ಲ ಇನ್ನೊಂದ್ಸಲ ನೋಡ್ಕೋಬಹುದು 100%. ಅಂತ ಒಳ್ಳೆ ಒಂದು ಆ್ಯಪ್ ಮಾಡಿಸಿ, ಇದು ಬಡ ವಿದ್ಯಾರ್ಥಿಗಳಿಗೋಸ್ಕರನೇ ಮಾಡಿರುವಂತ ಮನೆ ಕೋಚಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಮೂಲಕ ಈ ಪ್ರತಿಯೊಬ್ಬರಿಗೂ ಅವಕಾಶ ಸಿಗಲಿ. ದುಡ್ಡಿರೋರು ಮಾತ್ರ ಹೋಗ್ಬೇಕು ಅಂತಲ್ಲ ನವೋದಯ ಶಾಲೆಗೆ, ದುಡ್ಡಿರೋರು ಮಾತ್ರ ಬೇಡ, ಪ್ರತಿಯೊಬ್ರು ಅರ್ಹತೆ ಇರೋ ಪ್ರತಿ ಒಂದು ವಿದ್ಯಾರ್ಥಿಗೂ ಹೋಗ್ಲಿ.
ಅವರಿಗೂ ಕೂಡ ಒಂದು ಅವಕಾಶ ಸಿಕ್ಕರೆ ಒಂಚೂರು ಹೇಳ್ತಾರಲ್ವಾ, ಬೆರಳು ಕೊಟ್ಟರೆ ಹಸ್ತಾನೆ ನುಂಗುವಂತ ಎಷ್ಟೋ ಬಡವರು ವಿದ್ಯಾರ್ಥಿಗಳಿದ್ದಾರೆ. ನಾ ನೋಡಿದ್ದೀನಿ, ಗೌರ್ಮೆಂಟ್ ಶಾಲೆ ವಿದ್ಯಾರ್ಥಿಗಳು ಸಖತ್ ಶಾರ್ಪ್ ಇರ್ತಾರೆ, ಸಖತ್ ಬುದ್ಧಿವಂತರು ಇರ್ತಾರೆ, ಆದ್ರೆ ಅವ್ರಿಗೆ ಅವಕಾಶ ಇರಲ್ಲ. ಕೋಚಿಂಗ್ ಸೆಂಟರ್ಗಳಿಗೆ ಕಳಿಸಿ ಓದಿಸೋ ಅಷ್ಟು ಅವಕಾಶ ಇರಲ್ಲ, ಅಷ್ಟಕ್ಕೊಂದು ಫೈನಾನ್ಸಿಯಲ್ ಸಪೋರ್ಟ್ ಮನೇಲಿ ಇರಲ್ಲ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಎಕ್ಸಾಮೇ ಎಷ್ಟೋ ಜನ ಬರ್ಸಿರಲ್ಲ, ನವೋದಯ ಎಕ್ಸಾಮ ನಮ್ ಕೈಲೆಲ್ಲ ಆಗದ್ ಬಿಡು ಅಂತ, ಅಷ್ಟು ಆ ಮೆಂಟಾಲಿಟಿಗೆ ಬಂದ್ಬಿಟ್ಟಿದ್ದಾರೆ. ಅಂತ ವಿದ್ಯಾರ್ಥಿಗಳಿಗೆ, ಕನಸು ಕಾಣೋ ವಿದ್ಯಾರ್ಥಿಗಳಿಗೆ, ಜೀವನದಲ್ಲಿ ಏನಾದ್ರು ಸಾಧಿಸ್ಬೇಕು ಅನ್ನೋ ವಿದ್ಯಾರ್ಥಿಗಳಿಗೋಸ್ಕರನೇ ಅಂತ ಮಾಡಿರುವಂತ 3,000 ರೂಪಾಯಿಯ 1 ವರ್ಷದ ಕೋಚಿಂಗ್, ಬಡ ವಿದ್ಯಾರ್ಥಿಗಳ ಮನೆ ಕೋಚಿಂಗ್. ಓಕೆನಾ? ಈ LKS ಅಕಾಡೆಮಿ ವತಿಯಿಂದ ನಾನು ಕೊಡ್ತಾ ಇದ್ದೀನಿ. ನೀವೇನ್ ಮಾಡ್ಬೇಕು, ನಿಮಗೆ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಬೇಕು ಸರ್, ನಮಗೂ ಕೂಡ ಆನ್ಲೈನ್ ಕ್ಲಾಸ್ ಬೇಕಂದ್ರೆ ಇದೇ ನನ್ನ ನಂಬರ್ 9741183187ಗೆ ಕಾಲ್ ಮಾಡಿ, ಅಥವಾ ವಾಟ್ಸಪ್ ಅಲ್ಲಿ ಸರ್ ನನಗೆ ಆನ್ಲೈನ್ ಕ್ಲಾಸಿಂದು ಲಿಂಕ್ ಕಳಿಸ್ರಿ ಅಂದ್ರೆ ನಾನು ನಮ್ಮ ಆನ್ಲೈನ್ ಅಕಾಡೆಮಿ ಏನಿದೆ LKS ಅಕಾಡೆಮಿ ಲಿಂಕ್ ನ ನಿಮಗೆ ಕಳಿಸ್ಕೊಡ್ತೀನಿ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತೀನಿ. ಈ ಸುವರ್ಣ ಅವಕಾಶನ ಬಳಸ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಓಕೆನಾ? ಹಾಗಾದ್ರೆ ಈಗ ನಾವು ಏನ್ ಹೇಳ್ತಿದ್ವಿ ಇಲ್ಲಿ, ಪ್ರತಿಷ್ಠಿತ ಶಾಲೆಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ ಅಲ್ವಾ? ಹಾಗಾದ್ರೆ ಬರ್ರಿ ಸರ್, ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ಸರ್ ಪ್ರತಿಷ್ಠಿತದ್ದು ಅಂದ್ರೆ, ನಿಮ್ಮ ತಾಲೂಕಿನ, ನಿಮ್ಮ ಯಾವ್ಯಾವ ತಾಲೂಕಲ್ಲಿ ಇದ್ದೀರಿ ನೋಡ್ರಿ, ಆ ತಾಲೂಕಿನ ಎಲ್ಲಿಗೆ ಹೋಗ್ಬೇಕು, ಸಮಾಜ ಕಲ್ಯಾಣ ಇಲಾಖೆ. ಎಲ್ಲಿ? ಸಮಾಜ ಕಲ್ಯಾಣ ಇಲಾಖೆ. ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ, ಸರ್ 15ನೇ ತಾರೀಕು 4ನೇ ತಿಂಗಳು 2025ರಿಂದ ಸರ್ ನಮಗೆ ಪ್ರತಿಷ್ಠಿತ ಶಾಲೆ ಅಪ್ಲಿಕೇಶನ್ ಕೊಡ್ರಿ ಅಂದ್ರೆ ಕೊಡ್ತಾರೆ. ಎಲ್ಲೋಗ್ಬೇಕು ಹೇಳಿ? ಸಮಾಜ ಕಲ್ಯಾಣ ಇಲಾಖೆ, ನಿಮ್ಮ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ 15ನೇ ತಾರೀಕಿಂದ ಮೇಲ್ ಹೋಗ್ರಿ, ಮತ್ತೆ ಅದಕ್ಕಿಂತ ಒಳಗೋಗ್ಬಿಡ್ರಿ. ಹೋಗಿ ನೀವೇನ್ ಕೇಳ್ಬೇಕು, ಸರ್ ನಮಗೆ ಪ್ರತಿಷ್ಠಿತ ಶಾಲೆಯ ಅಪ್ಲಿಕೇಶನ್ ಕೊಡಿ ಅಂದ್ರೆ ಕೊಡ್ತಾನೆ. ಅಲ್ಲಿ ಇಸ್ಕೊಂಡು ಅಲ್ಲಿ ಕೇಳ್ರಿ ಅವರಿಗೆ ಏನೇನ್ ಡಾಕ್ಯುಮೆಂಟ್ಸ್ ಹಾಕ್ಬೇಕು ಸರ್ ಅಂದ್ರೆ ಅದ್ರ ಹಿಂದೆನೇ ಇರುತ್ತೆ ಏನೇನ್ ಹಾಕ್ಬೇಕು ಅಂತ, ಅವ್ರಿಗೆ ಕೇಳ್ಕೊಳ್ರಿ, ಸರಿಯಾಗಿ ಮಾಹಿತಿ ಅವ್ರು ಹೇಳ್ತಾರ. ಇಸ್ಕೊಂಡು ಅದ್ರ ಜೊತೆಗೆ ಎಲ್ಲಾ ಡಾಕ್ಯುಮೆಂಟ್ಸ್ ನ ಹಾಕಿ ನಿಮ್ಮ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಗೆ ತಗೊಂಡೋಗಿ ಕೊಡ್ಬೇಕು ನೀವು. ಅಲ್ಲಿ ಕೊಟ್ಮೇಲೆ ಅವ್ರು ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡ್ಕೊಂತಾರೆ. ಮಾಡ್ಕೊಂಡ್ಮೇಲೆ ನಿಮಗೆ ಇಷ್ಟು ಪ್ರೋಗ್ರೆಸ್ ಮಾಡೋದಕ್ಕೆ ಮುಂದಿನ ತಿಂಗಳು 3ನೇ ತಾರೀಕುವರೆಗೂ ಟೈಮ್ ಇರುತ್ತೆ. 9ನೇ ತಾರೀಕಿಗೆ ಎಕ್ಸಾಮ್ ಇರುತ್ತೆ, ಪ್ರತಿಷ್ಠಿತ ಎಕ್ಸಾಮು. ಪ್ರತಿಷ್ಠಿತ ಎಕ್ಸಾಮ್ ಬಗ್ಗೆ ಇನ್ನೂ ಮಾಹಿತಿ ಬೇಕು ಸರ್ ನಮಗೆ, ಅದ್ರೊಳಗೆ ಏನೇನ್ ಕೇಳ್ತಾರೆ, ಯಾವ ತರ ಕ್ವಶನ್ಸ್ ಇರುತ್ತೆ, ಎಷ್ಟು ಮಾರ್ಕ್ಸಿಗೆ ಇರುತ್ತೆ, ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋನ ಮಾಡಿ ನಿಮಗೆ ಹಾಕ್ತೀನಿ. ಆದ್ರೆ ಈಗ ಏನ್ ಹೇಳ್ತಿದೀನಿ, 9ನೇ ತಾರೀಕಿಗೆ ಎಕ್ಸಾಮ್ ಇರುತ್ತೆ, ದಯವಿಟ್ಟು ರೆಡಿ ಆಗ್ತಾ ಇರ್ರಿ. ನಿಮ್ಮ 5ನೇ ತರಗತಿ ಸಿಲೆಬಸ್ಸೇ ಇರುತ್ತೆ, ಒಂಚೂರು GK ಎಕ್ಸ್ಟ್ರಾ ಇರುತ್ತೆ, ಒಂಚೂರು ಹುಷಾರಾಗಿ ನೋಡ್ಕೊಳ್ಳಿ. ಹೇಳ್ತೀನಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಇನ್ನೊಂದ್ಸಲ. ಹಾಗಾಗಿ ಎಲ್ಲಿ ಹೇಳಿ, ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಅಪ್ಲಿಕೇಶನ್ ಇಸ್ಕೊಂಡು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಕೊಟ್ಟು ಬಂದ್ರೆ ಅವ್ರ ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡಿ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ. ಆಲ್ ಟಿಕೆಟ್ ನ ಅವರೇ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ. ಓಕೆನಾ? ಇದು ಎಲ್ಲಿ, ಮತ್ತೆ ಇದನ್ನ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬಹುದು ಅಂದ್ರೆ, ಪರಿಶಿಷ್ಟ ಜಾತಿಯ ಪ್ರತಿಭಾವಂತ ಅಂದ್ರೆ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ಎಲ್ಲರೂ ಅಪ್ಲಿಕೇಶನ್ ಹಾಕ್ಬಹುದು. ಹಾಕಿ ಎಕ್ಸಾಮ್ ಬರೀರಿ, ಅದ್ರಲ್ಲಿ ಕ್ವಾಲಿಫೈಡ್ ಆದಂತ ವಿದ್ಯಾರ್ಥಿ ಬಹಳ ಚೆನ್ನಾಗಿರುತ್ತಪ್ಪ. ಪ್ರತಿಷ್ಠಿತ ಶಾಲೆಗಳು, ನಿಜ ಹೇಳ್ತೀನಿ, ಪ್ರೈವೇಟ್ ಶಾಲೆಗಳು ಅದನ್ನ ಸರ್ಕಾರದಿಂದ ಏನ್ ಮಾಡ್ತಾರೆ, ಸಮಾಜ ಕಲ್ಯಾಣ ಇಲಾಖೆಯಿಂದ ನಿಮಗೆ ಅಲ್ಲಿ ಫ್ರೀ ಇರ್ಬೋದು. ಬೇರೆ ಎಲ್ಲಾ ವಿದ್ಯಾರ್ಥಿಗಳು ದುಡ್ಡು ಕೊಟ್ಟು ಬಂದಿರ್ತಾರಪ್ಪ, ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಆ ಶಾಲೆಗಳಿಗೆ ಅಡ್ಮಿಷನ್ ತಗೊಂತಾರೆ. ಅಂತ ಶಾಲೆಗಳಲ್ಲಿ ಓದುವ ಸುವರ್ಣ ಅವಕಾಶನ ನಿಮಗೆ ಸರ್ಕಾರ ನಿಮಗೆ ಮಾಡ್ಕೊಡ್ತಾ ಇದೆ. ಇದು ಎಷ್ಟೋ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ಆ ಗೊತ್ತಿಲ್ದಿರೋ ಮಾಹಿತಿ ಎಲ್ಲರಿಗೂ ಗೊತ್ತಾಗ್ಲಿ, ಎಲ್ರಿಗೂ ಒಂದು ಅವಕಾಶ ಸಿಗ್ಲಿ, ಎಲ್ರೂ ಅವಕಾಶನ ಬಳಸ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಮ್ಮ ಬಡ ವಿದ್ಯಾರ್ಥಿಗಳು ಎಷ್ಟು ಬಳಸ್ಕೊಂತಾರೋ ಅಷ್ಟು ಒಳ್ಳೇದು. ಅವಾಗ ನಾನು ಈ ಕ್ಲಾಸ್ ಮಾಡಿದ್ದಕ್ಕೊಂದು ಸಾರ್ಥಕತೆ ಇರುತ್ತೆ ಅಲ್ವಾ? ದುಡ್ಡಿರೋರು ಎಲ್ಲಿ ಬೇಕಾದ್ರೂ ಓದಿಸ್ತಾರೆ, ಎಂತ ಶಾಲೆಯಲ್ಲಿ ಬೇಕಾದ್ರೂ ಓದಿಸ್ತಾರೆ. ದುಡ್ಡು ಇಲ್ದೇ ಇರೋರು ಕೂಡ ಓದಿ ಸಮಾಜದಲ್ಲಿ ಏನಾದ್ರೆ ನಾವು ಅಚೀವ್ಮೆಂಟ್ ಮಾಡಿ ಒಂದು ಒಳ್ಳೆ ಅಧಿಕಾರಿಗಳಾಗಬೇಕು ಅಂದ್ರೆ ಇಂಥ ಅವಕಾಶಗಳನ್ನ ಬಳಸ್ಕೊಳ್ಳಿ. ದುಡ್ಡು ಕಟ್ಟೆ ಓದ್ಬೇಕಂತ ಏನಿಲ್ಲ, ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ದು ಕಷ್ಟಪಟ್ಟು ಓದ್ತೀನಿ ಅನ್ನೋ ಹಠ ಇದ್ರೆ ಇಂಥ ಸಾವಿರಾರು ಅವಕಾಶಗಳಿದಾವೆ. ನವೋದಯ ಶಾಲೆ ಆಗ್ಲಿ, ಅದು ಫ್ರೀ ಅಲ್ವಾ? ಮೊರಾರ್ಜಿ ಶಾಲೆಗಳು ಫ್ರೀ ಅಲ್ವಾ? ಪ್ರತಿಷ್ಠಿತ ಶಾಲೆಗಳು ಫ್ರೀ ಅಲ್ವಾ? ಇಂಥ ಶಾಲೆಯಲ್ಲಿ ಓದಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದಾರಪ್ಪ. IAS, IAS, IPS, IFS ಅಧಿಕಾರಿಗಳಾಗಿದ್ದಾರೆ ಅಲ್ವಾ? ಓದ್ತಿರಲ್ವಾ? ಓಕೆ, ಹಾಗಾದ್ರೆ ನಾನು ಅದ್ರ ಬಗ್ಗೆ ಮುಂದೆ ನಿಮಗೆ ಬರುವ ಎಲ್ಲಾ ಎಕ್ಸಾಮ್ಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತಾ ಬರ್ತೀನಿ. ಅಲ್ಲಿವರೆಗೂ ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.